ಸಿದ್ದರಾಮಯ್ಯ ಮತ್ತು ಸಿದ್ದರಾಮಯ್ಯನವರ ಬಣದ ಕಾಂಗ್ರೆಸ್ಸಿಗರ ಸಾವರ್ಕರ್ನ ವಿರೋಧಿಸ್ತಾರೆ ಅಂತ. ಡಿ ಕೆ ಶಿವಕುಮಾರ್ನ ಸಾವರ್ಕರ್ ಬಗ್ಗೆ ಕೇಳಿ, ಈ ವಿಲ್ ನಾಟ್ ಕಮೆಂಟ್ ಮಾಡೋದಿಲ್ಲ. ಅದರ ಜೊತೆಗೆ ಟಿಪ್ಪು ಜಯಂತಿ ಕಮೆಂಟ್ ಮಾಡೋದಿಲ್ಲ. ಅವರು ಯಾವತ್ತೋ ಲಿಂಗಾಯತ ಧರ್ಮ ಹೊಡೆಯೋದಕ್ಕೆ ಹೋಗಿದ್ದು ನಮ್ಗೆ ತಪ್ಪಾಯಿತು ಅಂತ ಯಾವತ್ತೋ ಎಲೆಕ್ಷನ್ ಸೋತ ತಕ್ಷಣವೇ ಡಿ ಕೆ ಶಿವಕುಮಾರ್ ಒಪ್ಕೊಂಡ್ಬಿಟ್ಟು. ಈ ಐಡಿಯಾಲಜಿಕಲ್ ಥಿಂಗ್ ಬರೀ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಅಂತ ನೋಡಿ. ಡಿ ಕೆ ಶಿವಕುಮಾರ್ ಅವರು ಒಬ್ಬ ಅಗ್ರೆಸಿವ್ ಲೀಡರ್. ಆದರೆ ಅವರು ಯಾರನ್ನೂ ಅಪೀಸ್ ಮಾಡೋದಕ್ಕೋಸ್ಕರ ನಂಬಿದ್ದ ಕೆಲವು ವಿಚಾರಗಳನ್ನು ಬಿಟ್ಟು ಹೋಗಲ್ಲ. ಆದ್ರೆ ಸಿದ್ದರಾಮಯ್ಯ ಹಾಗಲ್ಲ. ಇವು ಅನುಕೂಲ ಸಿಂಧು ಒಂಥರ ಅವ್ರದ್ದು ಧೋರಣೆ. ಹಾಗಾಗಿ ಅವ್ರು ಎಲ್ಲಿ ಬೇಕಾದ್ರೆ ಜಂಪ್ ಹೊಡಿತಾರೆ, ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರಿಗೆ ಅನುಕೂಲ ಆಗುತ್ತೆ ಯಾರನ್ನಾರು ಅಪೀಸ್ ಮಾಡಬೇಕು ಅಂತಂದರೆ. ಹಾಗಾಗಿ ಇವರಿಬ್ಬರ ಮಧ್ಯದಲ್ಲಿರುವಂಥ ಡಿಫ್ರೆನ್ಸ್ ಅದು. ಡಿ ಕೆ ಶಿವಕುಮಾರ್ ಅವರು ಒಬ್ಬ ದೈವ ಭಕ್ತನೂ ಹೌದು, ಜೊತೆಗೆ ಬೇರೆಯವ್ರನ್ನ ಒಟ್ಟಿಗಿಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿದ್ರು ಕೂಡ ನಂಬಿರುವಂಥ ಏನು ಒಂದು ವಿಚಾರಗಳಿರ್ತಲ್ಲ ಅದಕ್ಕೆ ದ್ರೋಹ ಬಗ್ದು ಯಾರನ್ನೂ ಅಪೀಸ್ ಮಾಡೋಕ್ಕೆ ಹೋಗಲ್ಲ. ಆದರೆ ಇವ್ರಿಗೆ ಹಾಗಲ್ಲ. ಇವರಿಗೆ ಒಂದು ನಂಬಿಕೆ, ದೃಢ ನಂಬಿಕೆ, ವಿಶ್ವಾಸ ಅನ್ನೋದಿಲ್ಲ. ಅವ್ರದ್ದು ಏನಿದ್ರು ಕೂಡ ಅನುಕೂಲ ಅಷ್ಟೇ. ಅನುಕೂಲಕ್ಕೆ ತಕ್ಕಾಗಿ ಅವ್ರು ಮಾತಾಡ್ತಿರ್ತಾರೆ.